ಹಾಯ್ ಫ್ರೆಂಡ್ಸ್, ನಾನಿಮ್ಮ ಟೆಕ್ ಬ್ರತ್. ಎಲ್ಲರೂ ಹೇಗಿದ್ದೀರಾ? ನಾನು ಸೂಪರ್ ಆಗಿದ್ದೀನಿ, ನೀವು ಕೂಡ ಸೂಪರ್ ಆಗಿದ್ದೀರ ಅಂತ ನಾನು ಕೂಡ ಅಂದ್ಕೊಂಡಿದ್ದೀನಿ. ಯಾರ್ಯಾರು ಈ ವಿಡಿಯೋ ನೋಡ್ತಾ ಇದ್ದೀರಾ ಎಲ್ಲರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಮತ್ತು ನಿಮಗೂ ಮತ್ತು ನಿಮ್ಮ ಮುದ್ದಾದ ಕುಟುಂಬಕ್ಕೂ ಹೊಸ ವರ್ಷದ ಶುಭಾಶಯಗಳು. ಇವತ್ತು ನಿಮಗೋಸ್ಕರ ಯುಗಾದಿ ಸ್ಪೆಷಲ್ ವಿಡಿಯೋ ಮಾಡ್ತಾ ಇದ್ದೀನಿ. ಪ್ಲಸ್ ಯೂಟ್ಯೂಬರ್ಸ್ಗೆ ಇದೊಂದು ಸಿಹಿ ಸುದ್ದಿ. ಈ ಒಂದು ಸುದ್ದಿ ಏನಂದರೆ, ಯೂಟ್ಯೂಬ್ನಿಂದ ಒಂದು ಗುಡ್ ನ್ಯೂಸ್ ಬಂದಿರುವಂಥದ್ದು. ಈ ಒಂದು ಗುಡ್ ನ್ಯೂಸ್ ಏನಂತ ಕೇಳ್ತೀರಾ? ಈ ಒಂದು ಟಾಪಿಕ್ನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನೋಡ್ರಿ, ಹೊಸಬ್ರ ನನ್ನ ಒಂದು ಟೆಕ್ ಬ್ರೋ ಚಾನಲ್ ನೋಡ್ತಾ ಇರೋದು, ದಯವಿಟ್ಟು ಟೆಕ್ ಬ್ರೋ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ ಕೂಡ ಕ್ಲಿಕ್ ಮಾಡಿ. ಬನ್ನಿ ಈ ಒಂದು ಟಾಪಿಕ್ನ ಶುರು ಮಾಡೋಣ. ನಾನು ಹೇಳ್ದಲ್ಲ ಮುಂಚೆ ನಿಮಗೆ, ಯೂಟ್ಯೂಬಿಂದ ಒಂದು ಗುಡ್ ನ್ಯೂಸ್ ಬಂದಿರುವಂಥದ್ದು. ಈ ಒಂದು ಗುಡ್ ನ್ಯೂಸ್ ಏನಂದರೆ, ನೋಡ್ತಾರಲ್ಲ ಸೈಡಲ್ಲಿ ನಿಮಗೆ ಸ್ಕ್ರೀನ್ ರೆಕಾರ್ಡ್ ಮಾಡ್ತಾ ಇದ್ದೀನಿ. ನಾನು ಮೇಲ್ ಮಾಡಿದೆ ಯೂಟ್ಯೂಬ್ಗೆ, ಈ ಥರ ನಂದು ಸಡನ್ ಆಗಿ RPM ಡೌನ್ ಆಗ್ತಿದೆ ಅಂತ, RPM ಪ್ರಾಬ್ಲಮ್ ಅಂತ. ಸೊ ಯೂಟ್ಯೂಬ್ ಅವರು ನನಗೆ ರಿಪ್ಲೈ ಮಾಡಿದ್ದಾರೆ ಫೈನಲಿ. ಸೊ ನೋಡ್ತಾರಲ್ಲ ಸೈಡಲ್ಲಿ ನಿಮಗೆ ತೋರಿಸ್ತೀನಿ ಸ್ಕ್ರೀನ್ ರೆಕಾರ್ಡು. ಯೂಟ್ಯೂಬ್ ಅವ್ರು ಏನು ಹೇಳ್ತಿದ್ದಾರೆ ಅಂದರೆ, ಶಾರ್ಟ್ಕಟ್ ಆಗಿ ಹೇಳ್ತೀನಿ, ಅದೇನಂದರೆ ಈ ಒಂದು ಪ್ರಾಬ್ಲಮ್ನ ಸಾಲ್ವ್ ಮಾಡಿರೋ ಅಂತ ಹೇಳ್ತಿದ್ದಾರೆ. ಸೊ ಅದೊಂದು ತುಂಬ ಗುಡ್ ನ್ಯೂಸ್ ಅಂತಲೇ ಹೇಳಬೇಕು. ಸೊ ತುಂಬ ಸಿಹಿ ಸುದ್ದಿ ಅದು ಯೂಟ್ಯೂಬರ್ಗೆ. ಮುಂಚೆ ಎಲ್ಲ ಸರ್ವರ್ ಚೇಂಜ್ ಮಾಡಿದಾಗ ಈ ಒಂದು ಬಗ್ ಬಂತು. ಬಗ್ ಆಗಿ ಗ್ಲಿಚ್ ಆಗಲಿ ಅಕ್ಕರ್ ಆಗುತ್ತೆ ಅದು ಸರ್ವರ್ ಚೇಂಜ್ ಮಾಡ್ತಾಯಿದ್ದಾಗ. ಸೊ ಈ ಒಂದು ಬಗ್ ತುಂಬ ಪ್ರಾಬ್ಲಮ್ ಕ್ರಿಯೇಟ್ ಆಯಿತು. ಸೊ ಬೇರೆ ದೊಡ್ಡ ದೊಡ್ಡ ಯೂಟ್ಯೂಬರ್ಸ್ ಎಲ್ಲ ತುಂಬ ಆಲ್ಮೋಸ್ಟ್ ಎಲ್ಲ ಯೂಟ್ಯೂಬರ್ಸ್ ಹೋಗಿ ಯೂಟ್ಯೂಬರ್ಗೆ ಮೇಲ್ ಮಾಡಿದ್ರು, ಈ ಥರ ಸಡನ್ ಆಗಿ RPM ಡ್ರಾಪ್ ಆಗ್ತಿದೆ ಅಂತ. ಸೊ ಯೂಟ್ಯೂಬರು ಕೊನೆಯದಾಗಿ ಸ್ವಲ್ಪ ರಿಯಾಕ್ಟ್ ಆಗಿದೆ ಇದ್ರಿಗೆ, ಆಮೇಲೆ ಫಿಕ್ಸ್ ಮಾಡಿದ್ದಾರೆ ಈ ಒಂದು ಪ್ರಾಬ್ಲಮ್ನ. ತುಂಬ ಖುಷಿ ವಿಷಯ ಅಂತಲೇ ಹೇಳಬೇಕು. ಏನಾದರೂ ಪ್ರಾಬ್ಲಮ್ ಅಂದರೆ ಯೂಟ್ಯೂಬಲ್ಲಿ ಏನಾದರೂ ಬಗ್ ಆಗಿದ್ರಿ ಅಥವಾ ಗ್ಲಿಚ್ ಆದರೆ ಆದರೆ ನಾವು ಒಗ್ಗಟ್ಟಾಗಿ ಹೋಗಿ ಯೂಟ್ಯೂಬ್ ಅವ್ರಿಗೆ ಮೇಲ್ ಮಾಡಬೇಕು. ಯೂಟ್ಯೂಬರು ಆ ಒಂದು ಸ್ಪೆಸಿಫಿಕ್ ಪ್ರಾಬ್ಲಮ್ನ ಸಾಲ್ವ್ ಮಾಡ್ತಾರೆ. ಇದೊಂದು ತುಂಬ ಖುಷಿ ವಿಷಯನೇ ಅಂತಲೇ ಹೇಳಬೇಕು. ಮತ್ತು ತುಂಬ ಜನ ನನಗೆ ಕೇಳ್ತಾ ಇದ್ರು, ಅದೇನಂದರೆ, ಅಪ್ಪಿ ನಂದು ಇಲ್ಲಿ 200-300 ವಾಚ್ ಅವರ್ ಆಗಿದೆ, ಆದರೆ ಅರ್ನ್ ಪೇಜಾಗಿ ಹೋಗಿದಾಗ ಕೇವಲ ನನಗೆ 100 ಅಷ್ಟೇ ವಾಚ್ ಅವರ್ ತೋರಿಸಿದೆ ಅಂತ. ಸೊ ಇದೇಂತಕ್ಕೆ ಆಗ್ತಿದೆ, ಯಾಕೆ ಆಗ್ತಿದೆ ಅಂತ ನಿಮಗೋಸ್ಕರ ತಿಳಿಸೋಗೋಸ್ಕರ ಬಂದಿದ್ದೀನಿ. ಸೊ ಉದಾಹರಣೆಗೋಸ್ಕರ ಮಾಡ್ತಾಯಿದ್ದೀನಿ. ನೋಡ್ತಾರಲ್ಲ ನಿಮಗೆ ಸೈಡಲ್ಲಿ ಸ್ಕ್ರೀನ್ ರೆಕಾರ್ಡ್ ಮಾಡ್ತಾಯಿದ್ದೀನಿ. ಆ್ಯಕ್ಚುಲಿ ನಮ್ಮ ತಂದೆ ಇದ್ದಿದ್ದೆ ಅಕೌಂಟು. ಇಲ್ಲಿ ನೋಡಿ, ಅರ್ನ್ ಪೇಜ್ಗೆ ಹೋಗ್ತೀನಿ ನಾನು. ಅರ್ನ್ ಪೇಜ್ಗೆ ಹೋಗಿದಾಗ ಕೆಳಗಡೆ ಬರ್ತೀನಿ. ನೋಡ್ತಾರಲ್ಲ, ಎಲಿಜಿಬಿಲಿಟಿ ಶೋಯಿಂಗ್ ಡಾಟಾ ಆ್ಯಸ್ ಆಫ್ April 3rd, 2024. ಸೊ ಇದರಲ್ಲಿ ನಾವೇನು ತಿಳ್ಕೊಬೇಕಂದ್ರೆ, ಇದು ಡಾಟಾ ಶೋ ಮಾಡ್ತೈತೆ ಆ ಒಂದು ಸ್ಪೆಸಿಫಿಕ್ ಡೇಟು ಯಾವಾಗಂದರೆ April 3rd. ಇವತ್ತು April 9. ಸೊ ಒಂದಿಲ್ಲ ಅಂದರೆ 2 ವಾರದಲ್ಲಿ, ಅದು ಒಂದಿಲ್ಲ ಅಂದರೆ ದಿವಸದಲ್ಲಿ ಈ ಒಂದು ಏನಿದೆಲ್ಲ ಅಪ್ಡೇಟ್ ಆಗುತ್ತಿನ್ನ. ಅದೇಂತಕ್ಕೆ, ಅದು ಹೆಂಗೆ ಅಂತ ನೀವು ಕೇಳಬಹುದು. ಅದು ಹೆಂಗಂದ್ರೆ ನೋಡಿ, ಲರ್ನ್ ಮೋರ್ ಅಂತ ಕ್ಲಿಕ್ ಕೊಡ್ತೀನಿ. ವೈ ದಿಸ್ ಕುಡ್ ಟೇಕ್ ಅ ವೀಕ್ ಟು ಅಪ್ಡೇಟ್. ವಿ ಕೇರ್ಫುಲಿ ವ್ಯಾಲಿಡೇಟ್ ಈಚ್ ಅದರ್ಸ್ ಚಾನಲ್ಸ್ ಎಂಗೇಜ್ಮೆಂಟ್ ಮೆಟ್ರಿಕ್ಸ್ ಬಿಫೋರ್ ದೇ ಆರ್ ಡಿಸ್ಪ್ಲೇಡ್ ಹಿಯರ್. ಸೊ ಇದರಲ್ಲಿ ಏನು ಅರ್ಥ ಮಾಡ್ಕೊಬೇಕಂದ್ರೆ, ಇಂತಕ್ಕೆ 1 ವಾರ ತಗೊಬಹುದು ಇದು ಅಪ್ಡೇಟ್ ಆಗಬೇಕಂತ. ಹೌದು, 1 ವಾರ ಟೈಮ್ ತಗೊಳುತ್ತೆ. ಅದೇಂತಕ್ಕೆ ಯೂಟ್ಯೂಬರು ಈ ಒಂದು ಸ್ಪೆಸಿಫಿಕ್ ಅಪ್ಡೇಟ್ನ ಮುಂಚೆನೇ ತಂದಿದ್ದಾರೆ. ಆದರೆ ಈಗ ನಿಮಗೋಸ್ಕರ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಅದೇನಂದರೆ, ನಿಮಗೆಲ್ಲ ಗೊತ್ತಿರಬೇಕು, ತುಂಬ ಜನ ನಾನು ಕಾಸು ಕೊಟ್ಕೊಂಡು ಮೋನೋ ಮಾಡ್ಕೊತೀನಿ ಅಂದರೆ ಕಾಸು ಕೊಟ್ಕೊಂಡು ವಾಚ್ ಓವರ್ ತೊಗೊಳ್ಳೋದು, ಸಬ್ ತೊಗೊಳ್ಳೋದು, ಆಮೇಲೆ ಮೊನಿಟೈಸೇಷನ್ ಮಾಡ್ಕೊಳ್ಳೋದು ಅವ್ರ ಚಾನಲ್ನ. ಸೊ ಯಾಟ ಮುಂಚೆ ನಡೀತಾ ಇತ್ತು, ಇನ್ನು ಮುಂದೆ ಫ್ಯೂಚರಲ್ಲಿ ನಡೆಯಲ್ಲ. ಎಂತಕ್ಕಂದರೆ ಯೂಟ್ಯೂಬರ್ ಈ ಒಂದು ಅಪ್ಡೇಟ್ನ ತಂದಿದ್ದಾರೆ. ವಾರಕ್ಕೆ ಒಂದ್ಸತಿ ನಿಮ್ಮ ಒಂದು ಚಾನಲ್ನ ಚೆಕ್ ಮಾಡ್ತಾರೆ. ಅದಕ್ಕಿಂತ ಮುಂಚೆ ಎಲ್ಲ ಚೆಕ್ ಮಾಡಿ ಆಮೇಲೆ ಡಿಸ್ಪ್ಲೇ ಮಾಡ್ತಾರೆ ಇಲ್ಲಿ ಎಷ್ಟು ಟೋಟಲ್ ವಾಚ್ ಅವರ್ ಇದೆ, ಸಬ್ ಇದೆ ಅಂತ. ಸೊ ತುಂಬ ವಾಚ್ ಅವರ್ ಮೇಲೆ ಗಮನ ಇಟ್ಟಿದ್ದಾರೆ. 70% ವಾಚ್ ಅವರ್ ಆಗಿದ್ರೆ 30% ಸಬ್ ಮೇಲೆ ಗಮನ ಇಟ್ಟಿದ್ದಾರೆ. ಸೊ ಇದ್ರಿಗೋಸ್ಕರ ನಾನು ಹೇಳ್ತಿರೋದು, ಅಕಸ್ಮಾತ್ರೆ ನೀವು ಸಬ್ ತೊಗೊತೀರಾ ಅಥವಾ ವಾಚ್ ಅವರ್ ತೊಗೊತೀರಾ, ನಿಮ್ಮದು ಕೌಂಟ್ ಆಗುತ್ತೆ. ಆದರೆ ಚೆಕ್ ಮಾಡ್ತಾರೆ 1 ವಾರ, ಆಮೇಲೆ ಅಷ್ಟು ತೊಗೊಂಡಿದ್ರಲ್ಲ ವಾಚ್ ಅವರ್ ಮತ್ತು ಸಬ್ಬು, ಸೊ ಡ್ರಾಪ್ ಆಗುತ್ತೆ. ಒರಿಜಿನಲ್ ಇರೋದು ಮಾತ್ರ ಕೌಂಟ್ ಆಗುತ್ತೆ. ಸೊ ಯಾವುದು ಬಾಟಿಂದ ಸಬ್ಸ್ಕ್ರೈಬರ್ಸು ಅಥವಾ ವಾಚ್ ಅವರು ತೊಗೊಂಡಿದ್ದೀರಾ ಅದೆಲ್ಲ ಡ್ರಾಪ್ ಆಗಿ ನಿಮಗೆ ಒರಿಜಿನಲ್ಲು ಆಗಿ ನಿಮಗೆ ಇಲ್ಲಿ ಡಿಸ್ಪ್ಲೇ ಆಗುತ್ತೆ. ಸೊ ಇದರಿಗೋಸ್ಕರನೇ ಹೇಳ್ತಿರೋದು. ಯಾರ್ಯಾರು ಸಬ್ ತೊಗೊತೀರಾ ಪ್ಲಸ್ ವಾಚ್ ಅವರ್ ತೊಗೊತೀರಾ,
ತುಂಬ ಟೆನ್ಷನ್ ಮಾಡ್ಬೇಕಂತಾನೆ ಹೇಳಬೇಕು. ಆದರೆ ಯಾರು ಒರಿಜಿನಲ್ ಆಗಿ ಸುಮ್ಮನೆ ಯೂಟ್ಯೂಬು ನಾರ್ಮಲ್ ಆಗಿ ಕಂಟಿನ್ಯೂ ಮಾಡ್ತೀರಾ, ಕಂಟಿನ್ಯೂ ಮಾಡಿ. ಒಂದಿಲ್ಲ ಒಂದು ದಿವಸ ನಿಮ್ಮ ಚಾನಲ್ ಹಿಟ್ ಆಗುತ್ತೆ, ಮೊನಿಟೈಸೇಷನ್ ಆಮೇಲೆ ನಿಮ್ಮ ಚಾನಲ್ ಹಿಟ್ ಆಗುತ್ತೆ. ಸೊ ಅದ್ರಿಗೋಸ್ಕರನೇ ಹೇಳ್ತಿರೋದು, ದಯವಿಟ್ಟು ಇನ್ನು ಮುಂದೆ ಸಬ್ ತೊಗೊಬಾರ್ದು, ವಾಚ್ ಅವರ್ ತೊಗೊಬಾರ್ದು. ಇಲ್ಲಾಂದರೆ ಅಷ್ಟು ಇರುತ್ತಲ್ಲ ಕೌಂಟ್ ಆಗಿ ಲೆಸ್ ಆಗುತ್ತೆ. ಸೊ ಅವರೆಲ್ಲ PC ಕಂಪ್ಯೂಟ್ರೆಲ್ಲ ಪ್ಲೇ ಮಾಡ್ತಾರೆ. ನೋಡ್ದಾರ ಸ್ಕ್ರೀನ್ ತೋರಿಸೋ ಉದಾಹರಣೆಗೋಸ್ಕರ. ಸೊ ಈ ಥರ ಪ್ಲೇ ಮಾಡಿಬಿಟ್ಟು ವಾಚ್ ಅವರೆಲ್ಲ ಸಬ್ ಮಾಡ್ಕೊತಾರೆ. ಆದರೆ ಇನ್ನು ಮುಂದೆ ಈ ಆಟ ನಡೆಯಲ್ಲ. ಸೊ ಈ ಒಂದು ಅಪ್ಡೇಟ್ ಡೀಟೇಲಾಗಿ ನಿಮಗೋಸ್ಕರ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ ಅದರಿಗೋಸ್ಕರ ಹೇಳ್ತಿರೋದು, ದಯವಿಟ್ಟು ಯಾರೂ ಸಬ್ಬು ಮತ್ತು ವಾಚ್ ಅವರ್ ತೊಗೊಂಬಿಟ್ಟಿರಿ. ಒಂದಿಲ್ಲ ಒಂದು ದಿವಸ ನಿಮ್ಮದು ವಿಡಿಯೋ ವೈರಲ್ ಆಗುತ್ತೆ. ಆ ವಿಡಿಯೋದಲ್ಲಿ ನಿಮ್ಮ ಮೊನಿಟೈಸೇಷನ್ ಕೂಡ ಆಗಬಹುದು, ಯಾರಿಗೂ ಗೊತ್ತಿಲ್ಲ. ಸೊ ಪ್ರಯತ್ನ ಮಾಡ್ತಾ ಇರಬೇಕು, ಒಂದಿಲ್ಲ ಒಂದು ದಿವಸ ವೈರಲ್ ಆಗೇ ಆಗುತ್ತೆ ವಿಡಿಯೋ. ಸೊ ಈ ಥರ ಮಾಡ್ತಿರ್ಬಾರ್ದು ನೀವು. ಸೊ ಈ ಥರ ನೀವು ಸಬ್ ತೊಗೊಂಡು ಆಮೇಲೆ ಸಬ್ಸ್ಕ್ರೈಬರ್ಸು ವಾಚ್ ಅವರೆಲ್ಲ ತೊಗೊಂಡ್ರೆ ಲೆಸ್ ಆಗುತ್ತೆ. ಅಂತಕ್ಕಂದ್ರೆ ಈ ಒಂದು ಅಪ್ಡೇಟ್ ಯೂಟ್ಯೂಬರ್ ತಂದಿದ್ದಾರೆ. ಯೂಟ್ಯೂಬರೆಲ್ಲ ತುಂಬ ಕೇರ್ಫುಲ್ ಆಗಿ ರಿವ್ಯೂ ಮಾಡಿ ಆಮೇಲೆ ನಿಮಗೆ ಕೊಡ್ತಾರೆ. ಮುಂಚೆ ಎಲ್ಲ ತುಂಬ ಮೋಸ ಆಗ್ತಾ ಇದ್ದಾರೆ ಯೂಟ್ಯೂಬರು. ಮುಂಚೆ ಎಲ್ಲ ತುಂಬ ಜನ ಕಾಸು ಕೊಡ್ಸ್ಕೊಂಡ್ರೆಲ್ಲ ಮೊನಿಟೈಸೇಷನ್ ಎಲ್ಲ ಮಾರ್ಕೊಂಡ್ಬಿಡ್ತಾ ಇದ್ರು. ಆದರೆ ಇನ್ನು ಮುಂದೆ ಈ ಒಂದು ಆಟ ನಡೆಯಲ್ಲ. ಯಾರು ಸಬ್ ತೊಗೊತಿದ್ದೀರಾ ಮತ್ತು ವಾಚ್ ಅವರ್ ತೊಗೊತಿದ್ದೀರಾ, ತುಂಬ ಟೆನ್ಷನ್ ಮಾಡಬೇಕು ಈ ಒಂದು ವಿಷಯಗೆ. ಆದರೆ ಯಾರು ಸುಮ್ಮನೆ ಒರಿಜಿನಲ್ ಆಗಿ ನಾರ್ಮಲ್ ಆಗಿ ಕಂಟಿನ್ಯೂ ಮಾಡ್ತಾರೆ, ಕಂಟಿನ್ಯೂ ಮಾಡಿ. ಒಂದಿಲ್ಲ ಒಂದು ದಿವಸ ನಿಮ್ಮ ಚಾನಲ್ ವೈರಲ್ ಆಗೇ ಆಗುತ್ತೆ. ಮತ್ತು ಈ ಥರನೇ ಇನ್ಫಾರ್ಮೇಷನ್ ಬೇಕಿದ್ರೆ ದಯವಿಟ್ಟು ನನಗೆ ಪ್ರೋತ್ಸಾಹ ಕೊಡಿ. ಹೇಗೆ ಪ್ರೋತ್ಸಾಹ ಕೊಡೋದಂದರೆ ಜಸ್ಟ್ ತುಂಬ ಸಿಂಪಲ್. ಅದು ಹೆಂಗಂದರೆ ನೀವು ಒಂದು ಸಬ್ಸ್ಕ್ರೈಬ್ ಮಾಡ್ರೆ, ಲೈಕ್ ಮಾಡ್ರೆ, ಶೇರ್ ಮಾಡ್ರೆ, ಕಮೆಂಟ್ ಮಾಡ್ರೆ ನನಗೆ ತುಂಬ ಪ್ರೋತ್ಸಾಹ ನೀಡ್ತೀರಾ. ದಯವಿಟ್ಟು ಕನ್ನಡ ಬೆಳೆಸಿ ಮತ್ತು ಕನ್ನಡ ಉಳಿಸಿ. ಇಲ್ಲಿಗೆ ವಿಡಿಯೋ ಮುಗಿಸ್ತಾ ಇದ್ದೀನಿ. ಜೈ ಕರ್ನಾಟಕ. ನಮ್ಮ ಮಾತು, ನಮ್ಮ ಶುಭ ದಿನ ಫ್ರೆಂಡ್ಸ್. ಮುಂದಿನ ವಿಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್.